ಮಾರ್ನಿಂಗ್ ಎಲ್ಲರಿಗೂ ನನ್ನ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವಿವಾಗ ಪುರಿ ಜಗನ್ನಾಥಕ್ಕೆ ಬಂದು ತಲುಪಿದ್ದೀವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರಾತ್ರಿ 1 ಗಂಟೆಗೆ ಬಂದು ರೀಚ್ ಆಗಿದ್ದು. ಸೊ ಈಗ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಟೆಂಪಲ್ ಇನ್ನೊಂದು 100 ಮೀಟರ್ಸ್ ದೂರ ಇದೆ. ಸೊ ಟೈಮ್ ಆಗಿದೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಳಗ್ಗೆ 5:30ಗೆ ಹೋಗಿ ಕ್ಯೂಲ್ಲಿ ನಿಂತ್ಕೊಂಡು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ದರ್ಶನ ಮಾಡಿಕೊಂಡು ಬರಬೇಕು ಅಂತ. ಬಟ್ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ. ಓಕೆ, ಟೆಂಪಲ್ ಹತ್ರ ಹೋದ್ಮೇಲೆ ಸಿಗೋಣ. ಇದು ಟೆಂಪಲ್ಗೆ ಹೋಗೋ ಮೇಯ್ನ್ ದಾರಿ. ಸೊ ನಾವು ಆಟೋದಲ್ಲಿ ಬಂದಿದ್ರೆ ಇಲ್ಲಿವರೆಗೂ ಬಂದು ಬಿಡ್ತಾರೆ. ಬಟ್ ನಾವಿದ್ದಿದ್ದು ರೂಮ್ಗೂ ಮತ್ತು ಟೆಂಪಲ್ಗೂ ಹಾರ್ಡ್ಲಿ ಒಂದು 500 ಮೀಟರ್ಸ್ ಇತ್ತು. 3 ದಿನದಿಂದ ಬರೀ ಬೈಕಲ್ಲಿ ಕೂತು ಸಾಕಾಗಿರೋದ್ರಿಂದ ಇವತ್ತು ಒಂದು ಸ್ವಲ್ಪ ನಡೆಯೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋದವ್ರನ್ನ ಕೇಳಿದ್ರೆ 100 ರೂಪಾಯಿ ಕೇಳಿದ್ರು. ಓಕೆ, 100 ರೂಪಾಯಿ ಕೇಳಿದೊಂದು ವಿಷಯ ಅಲ್ಲ, ಬಟ್ ನಡೆಯೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ. ಸ್ವಲ್ಪ ಮುಂದೆ ಹೋದರೆ ಆ ಗೋಪುರದ ಮೇಲಿರೋ ಚಕ್ರ ಕಾಣುತ್ತೆ, ನೋಡೋಣ. ನೋಡಿ, ಇಲ್ಲೆಲ್ಲ ಬೋರ್ಡ್ಗಳು ಒಂದೇ ಕಲರಲ್ಲಿ ಒಂದೇ ಥರ ಇದೆ. ಓಕೆ, ಅಷ್ಟು ಬೋರ್ಡ್ಗಳು ನೋಡ್ತಾ ಇದ್ರೆ ನೇಮ್ ಬೋರ್ಡ್ಗಳೆಲ್ಲ ಒಂದೇ ಕಲರು, ಒಂದೇ ಡಿಸೈನು, ಹೆಸರುಗಳು ಚೇಂಜ್ ಇರುತ್ತೆ. ನೋಡಿ, ಕಾಣಿಸ್ತು ಗೋಪುರ. ಚಕ್ರ ಆ ಸೈಡಲ್ಲಿ ಇದ್ದಂಗೆ ಇದೆ, ಮೇಲೆ ಬಾವುಟ ಇಲ್ಲ. ಇದೇ ಪುರಿ ಜಗನ್ನಾಥ ಗೋಪುರ. ಜೈ ಜಗನ್ನಾಥ್. ಮುಂದೆ ಹೋಗ್ತಾ ಇದ್ದಾರೆ. ಜನಗಳು ನೋಡಿ, ಎಷ್ಟು ಜನ ಇದ್ದಾರೆ. ಎಲ್ಲಿ ನಿಂತ್ಕೋಬೇಕು ಏನು ಅಂತೆಲ್ಲ ಕೇಳಿಸ್ಕೊಂಡು ಹೋಗ್ಬೇಕು. ಜೈ ಜಗನ್ನಾಥ್. ದರ್ಶನ ಆಯಿತು. ಹೊರಗಡೆ ಬಂದು ಆಲ್ಮೋಸ್ಟ್ 45 ಮಿನಿಟ್ಸಲ್ಲಿ ದರ್ಶನ ಮಾಡ್ಕೊಂಬಂದು. ಎಂಥ ಕ್ರೌಡ್ ಇದೆ ಅಂದರೆ, ಒಳಗಡೆಯಿಂದ ನಾರ್ಮಲಾಗಿ ಹೋಗಿದ್ದೀರಿ ಮಧ್ಯಾಹ್ನವರೆಗೂ ಈಚೆ ಬರ್ತಾಯಿದ್ದನು. ಬಟ್ ಇಲ್ಲೆಲ್ಲ ಇರ್ತಾರೆ ಗೈಡ್ಗಳ ಥರ. ಸೊ ಅವ್ರ ಹತ್ರ ಮಾತಾಡ್ದೋ 3 ಜನದಿಂದ ಒಂದು 1000 ರೂಪೀಸ್ ಅಂದರು. ಕರ್ಕೊಂಡು ಹೋದರು ಒಳಗಡೆಗೆ. ಆ್ಯಂಡ್ ಲಕ್ ಏನಂದರೆ, ಅಲ್ಲಿ ನಾವು ಹೋಗೋ ಟೈಮ್ಗೆ ಜಗನ್ನಾಥ ಮತ್ತು ಸುಭದ್ರ ಬಲರಾಮದು ಏನೋ ಒಂದು ಪೂಜೆ ಆಗಿ ಆ ವಸ್ತ್ರ ಚೇಂಜ್ ಮಾಡೋದಕ್ಕೋಸ್ಕರ 5 ನಿಮಿಷ ಸ್ಟಾಪ್ ಮಾಡಿದ್ರು ಕ್ಯೂನ. ಆ 5 ನಿಮಿಷ ಸ್ಟಾಪ್ ಮಾಡಿದಾಗ ನಾವೇ ವೆರಿ ಫಸ್ಟ್ ಇದ್ದೋ ಗರ್ಭಗುಡಿಗೆ ಹತ್ರದಲ್ಲಿ. ನಾವೇ ವೆರಿ ಫಸ್ಟ್ ಇದ್ದೋ. ಸೊ ಅದನ್ನೂ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಅದು ಮಾಡಿಕೊಂಡು ಅಲ್ಲಿರೋ ಒಂದೊಂದು ಪ್ಲೇಸ್ಗಳನ್ನ ಒಳಗಡೆ ಏನೇನಿದೆ ಎಲ್ಲ ನೋಡಿಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಬಂದಿದ್ದೀವಿ. ಬಟ್ ಇಲ್ಲಿ ಸ್ಕ್ಯಾಮ್ಗಳು ಇರುತ್ತೆ, ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿರಬೇಕು. ನೋಡಿ, ಜಗನ್ನಾಥ ಮಂದಿರದ ಗೋಪುರ. ಆ ಚಕ್ರ ನಾವು ರೂಮಿಂದ ಬರ್ತಾ ಇದ್ದಂಗಿಂದ ಇವಾಗ ಅಬ್ಸರ್ವ್ ಮಾಡ್ತಾಯಿದ್ವಿ. ಎಲ್ಲೇ ನೋಡೋರು ನಮ್ಗೆ ಎದುರುಗಡೆನೇ ಥರನೇ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೋ, ಬಟ್ ಈಗ ಅದು ನಿಜ ಅನ್ನಿಸ್ತಾ ಇದೆ. ಓಕೆ, ಸೊ ಈಗ ತಿಂದ್ಕೊಂಡು ಕೊನಾರ್ಕ್ ಕಡೆಗೆ ಹೋಗಬೇಕು. ಹೋಗ್ತಾ ದಾರಿಲಿ ಸಿಗ್ತೀವಿ. ಈಗ ಟೆಂಪಲ್ ಮುಗಿಸ್ಕೊಂಡು ಬಂದು ರೂಮಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಕೊನಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಕೊನಾರ್ಕ್ ಸೂರ್ಯ ಟೆಂಪಲ್ ನೋಡೋಕ್ಕೆ. ಸೊ ಇಲ್ಲಿಂದ 35 ಕಿಲೋಮೀಟರ್ಸ್ ದೂರ. ಸೊ ಯಾವುದನ್ನೂ ರೈಡಿಂಗ್ ಗೇರ್ಸ್ ಆಗಲಿ ಏನೂ ಹಾಕಿಲ್ಲ. ನಾರ್ಮಲ್ಲು ಚಪ್ಪಲ್ಲು, ಒಂದು ಲೈಟ್ ಜಾಕೆಟ್. ಯಾಕೆಂದರೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಇದೆ, ತಡೆಯೋಕ್ಕಾಗಲ್ಲ. ಆ್ಯಂಡ್ ಡಿಸ್ಟೆನ್ಸು ಶಾರ್ಟ್ ಇರೋದ್ರಿಂದ ಅಷ್ಟೇನು ರಿಸ್ಕ್ ಆಗಲ್ಲ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಮ್ಯಾಪ್ ಹಾಕಿದ್ದಾರೆ ಯಾವ ಕಡೆ. ಈಗ ಪುರಿ ಜಗನ್ನಾಥ ಮೇಯ್ನ್ ಸ್ಟ್ರೀಟಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಸಖತ್ ಕ್ರೌಡು, ಟೂರಿಸ್ಟ್ಗಳು ಜಾಸ್ತಿ, ವೆಹಿಕಲ್ಸ್ಗಳು ಜಾಸ್ತಿ. ಸೊ ಇದೊಂದು 4 ಧಾಮ್ ಅಂತ ಹೇಳ್ತೀವಲ್ಲ, 4 ಪವಿತ್ರ ಧಾಮಗಳಲ್ಲಿ ಇದು ಒಂದು. ಸೊ ಇಲ್ಲಿವರೆಗೂ ನಾನು 2 ಧಾಮಗಳನ್ನ ನೋಡಿದ್ದೀನಿ. ಒಂದು ರಾಮೇಶ್ವರಮ್ಮು, ಇನ್ನೊಂದು ಈಗ ಪುರಿ ಜಗನ್ನಾಥ ಆಯಿತು. ನೆಕ್ಸ್ಟು ಬದ್ರಿನಾಥ್ ಮತ್ತು ಗುಜರಾತಲ್ಲಿ ಮಥುರಾನ ದ್ವಾರಕಾ.
ಇದು 4 ದ್ವಾರಕ್ಕನೋ ಮತ್ತು ಏನಿರಬೇಕು, ಗುಜರಾತಲ್ಲಿದೆ ಇನ್ನೊಂದು, ಅದ್ರ ಬಗ್ಗೆ ಅಷ್ಟೊಂದು ಜ್ಞಾಪಕ ಬರ್ತಾಯಿಲ್ಲ ಈಗ. ಓಕೆ, ಸೊ ಇದೊಂದು 2 ಇಯರ್ಸಲ್ಲಿ ಅಂದ್ಕೊಂಡಿದ್ದು ಪೂರಿ ಜಗನ್ನಾಥ್ ಹೋಗಬೇಕು ಅಂತ. ಸೊ ಇವತ್ತು ಬಂದು ನೋಡಿ ಆಗಿದೆ. ನೋಡಿ ಜಗನ್ನಾಥದ ಮೇನ್ ರೋಡ್ ಇದು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೋಡು ಫುಲ್ಲು ಹೀಗೇ ಹೆವಿ ಕ್ರೌಡೆಡು. ಸೈಡಲ್ಲಿ ಮಾರ್ಕೆಟು, ಆ ಕಡೆ ಈ ಕಡೆ ಅಂಗಡಿಗಳು, ಯಾಕಂದರೆ ಟೂರಿಸ್ಟ್ಗಳು ಜಾಸ್ತಿ ಇರ್ತಾರೆ ಆ್ಯಂಡ್ ಇಲ್ಲಿ ಲೋಕಲೈಟ್ಸ್ಗಳ್ದು ಜಾಸ್ತಿ ಇದೆ. ಸೊ ಇದೇ ರೋಡಲ್ಲಿ ಜಗನ್ನಾಥದ ಯಾತ್ರೆ ಬರುತ್ತೆ. ಆ ಮುಂದೆ ಇನ್ನೊಂದು ಸ್ವಲ್ಪ ಅಲ್ಲೊಂದು ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಬಗೀಚಾ ಟೆಂಪಲ್ ಅಂತ. ಸೊ ಅಲ್ಲಿ ಹೋಗಿ ಆ ರಥ ನಿಲ್ಲುತ್ತೆ. ಓಕೆ, ಸೊ ಈಗ ನನ್ನ 4 ಧಾಮ್ ಲಿಸ್ಟಲ್ಲಿ 2 ಧಾಮಗಳು ಕಂಪ್ಲೀಟ್ ಆಗಿವೆ. ಒಂದು ರಾಮೇಶ್ವರಮು, ಇನ್ನೊಂದು ಪೂರಿ ಜಗನ್ನಾಥ್. ಇನ್ನು ಮಿಕ್ಕಿದ್ದೆರಡು ಇನ್ನು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡುವ. ಆ 2 ಧಾಮಗಳಲ್ಲಿ ಒಂದು ಧಾಮಕ್ಕೆ ಹೋದಾಗ ಛೋಟಾ ಚಾರ್ ಧಾಮ್ ಅಂತಲೇ ಇರುತ್ತೆ, ಅದು ಕಂಪ್ಲೀಟ್ ಆಗುತ್ತೆ. ಬದ್ರಿನಾಥ್ ಅಂತ ಇದೆಯಲ್ಲ, ಸೊ ಅದಕ್ಕೆ ಹೋಗೋರು ಆಲ್ಮೋಸ್ಟ್ ಛೋಟಾ ಚಾರ್ ಧಾಮ್ ಅಂದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್, ಬದ್ರಿನಾಥ್, ಅದು ಛೋಟಾ ಚಾರ್ ಧಾಮ್ ಅಂತ ಹೇಳ್ತಾರೆ. ಸೊ ಅದನ್ನು ವಿಸಿಟ್ ಮಾಡಬಹುದು. ಸೊ 2 ಚಾರ್ ಧಾಮಲ್ಲಿ 2 ಧಾಮಗಳು ಕಂಪ್ಲೀಟ್ ಆಗಿವೆ. ಇನ್ನೆರಡು ಯಾವಾಗ ಕರೆಸ್ಕೊತಾರೆ ನೋಡ್ಬೇಕು ಅದನ್ನು. ಬಟ್ ಇವತ್ತಿನ ಮಾತ್ರ ದರ್ಶನ ಅಲ್ಟಿಮೇಟ್ ಆಗಾಯಿತು. ನಾವೇನೋ ಅಂದ್ಕೊಂಡು ಯಾವುದೇ ದೇವಸ್ಥಾನದಲ್ಲಿ ಸ್ಪೆಷಲ್ ಎಂಟ್ರೆನ್ಸ್ ಅಂದ್ರೂ 200 ರೂಪಾಯಿ ತೊಗೊತಾರೆ. ಇಲ್ಲಿ ಸ್ಪೆಷಲ್ ಎಂಟ್ರೆನ್ಸು ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಸೊ ಅಲ್ಲಿ ಯಾರೋ ಇರ್ತಾರೆ ಗೈಡ್ಗಳ ಥರ, ಅವ್ರ ಹತ್ರ ಹೋಗಿ ಮಾತಾಡ್ದೋ 3 ಜನದಿಂದ 1000 ರೂಪಾಯಿ ಕೊಡಿ ಅಂದರು. ಓಕೆ ಅಂತ ಅಂದ್ಕೊಂಡು 9 ಗಂಟೆಗೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದೋ, 9:45ಗೆ ಈಚೆ ಇದ್ದು. ಎಷ್ಟು ನೀಟಾಗಿ ಅಂದರೆ ಸಿಕ್ಕಾಬಿಟ್ಟೆ ಕ್ರೌಡು. ಒಂದು ಪ್ರಕಾರ ಹೇಳಬೇಕು ಅಂದರೆ ತಿರುಪತಿಯಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟು, ಧರ್ಮಸ್ಥಳದಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟೇ ಓಕೆ, ಇಲ್ಲಂತೂ ಇಲ್ಲವೇ ಇಲ್ಲ. ಎಷ್ಟು ಜನ ಬರ್ತಾರೆ ಅಷ್ಟು ಜನನೂ ಒಂದೇ ಸಲ ಒಳಗಡೆ ಬಿಡ್ತಾರೆ. ಆ ನೂಕು ನುಗ್ಲು ಹಾರಿಬಲ್ ಆಗಿರುತ್ತೆ. ಓಕೆ, ಹೋಗಿ ಅಲ್ಲಿ ನೀಟಾಗಿ ನಮ್ಮ ಲಕ್ಕು ವಾಪಸ್ಸು 5 ನಿಮಿಷ ಜಗನ್ನಾಥನ ನೋಡಿಕೊಂಡು ನಿಂತಿದ್ದೋ ನಾವು. ಆ ಟೈಮಲ್ಲಿ ಏನೋ ಅವ್ರದ್ದು ಪೂಜೆ ನಡೀತಾ ಇತ್ತು. ಸೊ ಅದನ್ನು ನೋಡಿಕೊಂಡು ಹಾಗೇ ನಿಂತಿದ್ದು, ಅದೊಂಥರ ಲಕ್ಕೆ. ಅದು ಜಗನ್ನಾಥ ದೇವಸ್ಥಾನದ ಎದುರುಗಡೆ ಮೇಯ್ನ್ ರೋಡಿಂದನೇ ಹಾಗೆ ಕಂಟಿನ್ಯೂ ಆದರೆ ಕೊನಾರ್ಕ್ಗೆ ಹೋಗೋ ದಾರಿ ಸಿಗುತ್ತೆ. ಒಂದು ಅರ್ಧ ಕಿಲೋಮೀಟ್ರು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ವರ್ಸ್ಟ್ ಕಂಡೀಷನಲ್ಲಿದೆ. ಸೊ ಅದನ್ನು ದಾಟಿ ಬಂದರೆ ಈ ಥರ ಸೂಪರ್ ಬಟರ್ ಸ್ಮೂತ್ ಹೈವೇ. ಇಲ್ಲಿಂದ 34 ಕಿಲೋಮೀಟ್ರ್ ಇದೆ ಕೊನಾರ್ಕ್ ಸನ್ ಟೆಂಪಲ್ಲು. ಅದು ಬಂದು ಹಳೇ ಪುರಾತನ ದೇವಸ್ಥಾನ. ಬಟ್ ಈಗ ಅಲ್ಲಿ ದೇವ್ರ ಪೂಜೆ ಎಲ್ಲ ಏನು ನಡೆಯೋದಿಲ್ಲ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಆಗಿದೆ ಈಗ ಅದು. ಸೊ ಹೇಗೂ ಇಷ್ಟು ದೂರ ಬಂದಿದ್ದೀವಿ, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೂರ್ಯನ ದೇವಸ್ಥಾನ, ಕೊನಾರ್ಕ್ ಸನ್ ಟೆಂಪಲ್ ಅಂತಲೇ ಫೇಮಸ್ ಅದು. ಈ ರೋಡು ಸ್ಪೀಡ್ ಲಿಮಿಟು 20 ಕಿಲೋಮೀಟ್ರ್ ಅಂತ ಪ್ರಣಾಮ್. ಹಿಂಗೆಲ್ಲ ಬಡ್ಕೊಂಬರ್ತಾರೆ. ಅಲ್ಲಿ ಸೈಡಲ್ಲಿ ಇಂಟರ್ಸೆಪ್ಟ್ ಹಾಕೊಂಡು ಕೂತಿದ್ದಾರೆ ಅವರು, ಗನ್ ಇಟ್ಕೊಂಡು, ಲೇಸರ್ ಗನ್ ಇಟ್ಕೊಂಡು. ನಿಮ್ಮ ಮನೆಗೆ ಬರುತ್ತೆ, ಟೋಕನ್ ಕಳಿಸ್ತಾರೆ, ಬನ್ನಿ ಜಗನ್ನಾಥನ ದರ್ಶನ ಮಾಡಿದ್ದಕ್ಕೆ. ಇದೊಂದು ಪ್ರಸಾದ ನಾವು ಅಲ್ಲಿ ಭಕ್ತಾದಿಗಳಿಗೆಲ್ಲ ಹಿಂಗೆ. ಸೊ ಬನ್ನಿ ಅಂದ್ಬಿಟ್ಟು ಒಂದು ಮನೆಗೆ ಕಳಿಸ್ತಾರೆ ಪ್ರಸಾದ ಹಂಚಕ್ಕೆ, ಟೋಕನ್ನು ರೆಡಿಯಾಗಿರಿ. ಮತ್ತೆ ಬಟ್ ಆದ್ರೂ ಗುರು ಇಷ್ಟೆಲ್ಲ ಇನ್ಕಮ್ ಇದೆ ದೇವಸ್ಥಾನಕ್ಕೆ. ಅಲ್ಲಿ ನೋಡ್ತಾ ಇದ್ವಲ್ಲ ಬೋರ್ಡಲ್ಲಿ, ನೆನ್ನೆ ಕಲೆಕ್ಷನ್ ಆಗಿರೋದು ದೇವಸ್ಥಾನದ ಉಂಡಿಲಿ 5,67,000 ಸಮಥಿಂಗ್ ಏನೋ ಇತ್ತು. ಅಷ್ಟು ಗ್ರಾಮ್ ಅಂತಲ್ಲ, ಅದೆಲ್ಲ ಅಲ್ಲಲ್ಲೇ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಬಟ್ ಸುತ್ತಮುತ್ತನೂ ದೇವಸ್ಥಾನದ್ದು ಪ್ರಾಂಗಣ ಅದೆಲ್ಲ ತುಂಬ ನೀಟಾಗಿದೆ. ಆ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಭಾರಿ ವರ್ಸ್ಟ್ ಅನಿಸ್ಬಿಡ್ತಪ್ಪ. ಅಷ್ಟು ಆ ವಯಸ್ಸಾಗಿರೋರು ಬಂದಿರೋರ್ನೆಲ್ಲ ಹೆಂಗೆ ತಳಿತಾ ಇದ್ರಲ್ವಾ ಸರ್. ಅದು ಅಂದ್ರೆ ಒಂದು ಲೆಕ್ಕದಲ್ಲಿ ಸರಿ, ಇವ್ರದ್ದು ಮ್ಯಾನೇಜ್ಮೆಂಟ್ ಸರಿ ಇದ್ರೆ. ಇನ್ನೊಂದು ಲೆಕ್ಕದಲ್ಲಿ ನೋಡ್ಬೇಕು ಅಂದ್ರೆ ಇವರು ಅದೇ ನಮ್ಮ ಆ ಕಡೆ ಎಲ್ಲ ಬರ್ತಾರಲ್ಲ 200 ರೂಪಾಯಿ ಸ್ಪೆಷಲ್ ಎಂಟ್ರೆನ್ಸ್ಗಳು ಹಂಗ್ ಮಾಡ್ಬಿಟ್ಟಿದ್ರೆ ಸ್ವಲ್ಪ ಆ ತರ ತಳ್ಳಾಟಗಳು ಕಂಟ್ರೋಲ್ ಆಗೋದೇನೋ ಅಂತ. ಹೌದು, ಸಿಕ್ಕಾಬಟ್ಟೆ. ಆ ಪಾಪ ವಯಸ್ಸಾಗಿರೋ ಹೆಂಗಸುಗಳು, ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಅವರೆಲ್ಲ ಹೆಂಗೆ ಬರೋಕ್ಕಾಗುತ್ತೆ ಗುರು? ಒಳಗಡೆ ರೈಲಿಂಗ್ಸ್ ಎಂಟ್ರಿ ಆಗೋದಕ್ಕೆ ಹೆಂಗಾಗೋಗ್ತು, ನಮಗೆ ಉಸಿರು ಕಟ್ಟದಂಗೆ ಆಗೋಗಿತ್ತು. ಅದೊಂದು ನಾನೊಂದು ಹೇಳ್ತೀನಿ, ಅದಕ್ಕೆ ಕಟ್ ಮಾಡ್ತೀರಾ ನೀವು ಚಾಲೆಂಜ್? ಹೇಳು. ವಯಸ್ಸಾದ ಹೆಂಗಸರು ಅಂತ ಮಾತ್ರ ಹೇಳಿದ್ರಿ, ಗಂಡಸರುಗಳು ಇದ್ರು.
ವಯಸ್ಸಾದ ಹೆಂಗಸರು, ಮಕ್ಕಳು, ವಯಸ್ಸಾದವರು ಇದೆಲ್ಲ ಅಂತಲೂ ನಾನು ಹೇಳಿದೆ. ಬಟ್ ಇದು ನಾವು ತಿರುಪತಿಗೆ ಹೋದಾಗ್ಲೇ ಹಿಂಗೆ ಕಾಯಿಸ್ತಾರೆ, ಹಿಂಗೆಲ್ಲ ಮಾಡ್ತಾರೆ ಅಂತೆಲ್ಲ ಬೇಜಾರು ಮಾಡ್ಕೊಂಡು ಬರ್ತೀವಿ. ಬಟ್ ಇವತ್ತು ಅನ್ನಿಸ್ತು ನನಗೆ ತಿರುಪತಿನೇ ಫಾರ್ ಬೆಟರ್ ಇದು ಆ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಅಂತ. ಬಟ್ ಚೆನ್ನಾಗಿತ್ತು. ನಮ್ಗೆ ಖುಷಿಯಾಗಿದೆ ಏನಂದರೆ ಗುರು, ದರ್ಶನ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ಲ. ಹೌದು ಹೌದು, ನಾವು ಸ್ಪೆಷಲ್ ಎಂಟ್ರೆನ್ಸ್ ಕ್ಯೂ ಅಂತ ಕೊಟ್ಬಿಟ್ಟು ಹೋಗಿದ್ರು. ಯಾವುದೇ ದೇವಸ್ಥಾನದಲ್ಲಿ ಹೋದ್ರು 200 ರೂಪಾಯಿ, ಧರ್ಮಸ್ಥಳಕ್ಕೆ ಹೋಗ್ತೀವ 200 ರೂಪಾಯಿ, ತಿರುಪತಿಗೆ ಹೋಗ್ತೀವ 300 ರೂಪಾಯಿ. ಸೊ ಒಂದು 1000 ರೂಪಾಯಿ ಇಸ್ಕೊಂಡು ಒಳಗಡೆ ಎಲ್ಲ ಹಸು ಒಳಗಡೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನು ಮಾಡ್ದ. ಆಮೇಲೆ ಎಷ್ಟು ನೀಟಾಗಿ ಕರ್ಕೊಂಡು ಹೋದ, ಒಳ್ಳೆ ಜೋಪಾನವಾಗಿ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋದಂಗೆ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಹೋಗಿದ್ದು ಬಂದ. ನಾನು ಟ್ರೈ ಮಾಡ್ತೀನಿ ಸಂಜೆ ಆದರೆ ಪುನಃ ಹೋಗಿದ್ದು ಬರೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದ್ಸಲಿ. ಹಾಂ ನೋಡು ಬಾ. ಇಲ್ಲ ಬರೋಗಿದ್ರೆ ಬನ್ನಿ, ಇಲ್ಲಾಂದ್ರೂ ಹೋಗೋಣ. ಇಲ್ಲಿಗೆ ನಾವು ಇನ್ನೊಂದ್ಸಲಿ ಬರ್ತೀವೋ ಇಲ್ವೋ, ಜಗನ್ನಾಥ ನಮ್ಗೆ ಯಾವಾಗ ಕರೆಸ್ಕೊತಾನೋ ಗೊತ್ತಿಲ್ಲ. ಬಟ್ ಒಂದ್ಸಲಿ ನೋಡೋಣ. ಇನ್ನೊಂದ್ಸಲಿ ರಶ್ ಕಡಿಮೆ ಇತ್ತು, ಇದೇ ಥರ ಆಗುತ್ತೆ ಅಂದರೆ ಅವನ ಕೈಗೆ ಇನ್ನೊಂದು 100 ರೂಪಾಯಿ ನಾನೇ ಜಾಸ್ತಿ ಕೊಡ್ತೀನಪ್ಪ, ನಾನು ಪ್ರತಿಯೊಂದು ಟೆಂಪಲ್ ಒಳಗಡೆನೂ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟೆ ಬರ್ತೀನಿ. ಹಾಂ ಪೊಲೀಸ್ ಅವ್ರ ಹತ್ರ ಮಾತಾಡೋದು, ಅವ್ರು ಇಲ್ಲಿಗೆ ಬರ್ತಾರೆ. ಅವ್ನು ಒಳಗಡೆ ಎಲ್ಲ ಕರ್ಕೊಂಡು ಹೋಗಲ್ವಲ್ರಿ? ಹಾಂ, ಅವನು ಆ ಕ್ಯೂ ಅಲ್ಲಿ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಬೇಗ ಕ್ಯೂ ಒಳಗಡೆ ಎಂಟ್ರಿ ಆದಮೇಲೆ ಎಲ್ಲ ಕಡೆ ಅವ್ನು ಇಲ್ಲಿಗೆ ಹೋಗಬೇಡಿ, ಇಲ್ಲಿಗೆ ಇಷ್ಟು ಕೊಡಬೇಡಿ, ಇದು ಮಾಡಬೇಡಿ, ಇದನ್ನೇನಿಲ್ಲ ಅಂದ್ಕೊಂಡು ಬಂದ. ಅಲ್ಲಿ ಕೆಲವೊಂದು ನರಸಿಂಹ ದೇವಸ್ಥಾನ ಅದನ್ನೆಲ್ಲ ನಾವು ಹತ್ತಲಿಲ್ಲ ಮೇಲೆ. ಹಾಂ, ಸೊ ಅದನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬರೋಂಗೆ ಆಗಬಹುದೇನೋ. ನೋಡುವ ಇಲ್ಲಿಂದ ಹೋದ್ಮೇಲೆ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ. ಸ್ಲೋ ಆಗಿ ಹೋಗಿ ಆರಾಮಾಗಿ, ಯಾಕೆ 20 ಕಿಲೋಮೀಟ್ರು ರೋಡ್ ಎಂಜಾಯ್ ಮಾಡು. ವಿನ್ಸ್ ದ ರೇಸ್ ನೋಡು. ಮೋಸ್ಟ್ಲಿ ಇದೆಲ್ಲ ಫಾರೆಸ್ಟ್ ರೀಜನ್ಗ ಅಂತ ಏನೇನೋ ಆಫೀಸ್ಗಳಿದೆ ಫಾರೆಸ್ಟು. ಬಟ್ ಚೆನ್ನಾಗಿದೆ. ಹಾಂ, ಅವ್ರಿಗೆ ಸ್ಟೇರಿಂಗು ಆ ಕಡೆ ಈ ಕಡೆ ತಿರುಗಿಸಿದ್ರೆ ಮುಂದೆ ಹೋಗುತ್ತೆ ಕಾರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನೋಡಿ ರೋಡ್ ಮಧ್ಯ ನಾವು ಹೋಗ್ತಾ ಇದೀವಿ, ಆ ಕಡೆ ಕಡೆ ಮರಗಳು, ಒಳ್ಳೆ ಗ್ರೀನರಿ. ನಮ್ಗೆ ಇನ್ನೊಂದು ಆಶ್ಚರ್ಯ, ನೆನ್ನೆ ಹೇಳ್ತಾ ಇದ್ದಂಗೆ ಅಷ್ಟು ಸೆಕೆ ಇಲ್ಲ. ಸೂರ್ಯನದು ಸುಡ್ತಾ ಇದೆ, ಬಟ್ ಸೆಕೆಯಾಗಿ ಸ್ವೆಟ್ಟಿಂಗ್ ಆಗ್ತಾ ಇಲ್ಲ. ಅದೊಂದು ವಿಷಯ ಒಳ್ಳೇದು ಅನ್ನಿಸ್ತಾ ಇದೆ ಅಪ್ಪ ನನಗೇನ. ಏನಂತೀರಾ ಪ್ರಣಮ್ ಅವರ? ಓ ಹಾಗಂತೀರಾ? ಓಕೆ, ಕೋನಾರ್ಕ್ ಟೆಂಪಲ್ ಇನ್ನೂ 18 ಕಿಲೋಮೀಟ್ರ್ ಇದೆ. ರೋಡ್ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಮನಸ್ಸಲ್ಲಿ ಜಗನ್ನಾಥನ ದರ್ಶನ ಆಗಿದ್ದು ಭಾರಿ ಖುಷಿ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಚಿನ್ನ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಅಭಿಮಾನ ಹೀಗೆ ಇರಲಿ ಚಿನ್ನ. ಥ್ಯಾಂಕ್ ಯು ಅಂತ ಹೇಳ್ತಾನೇ ಇದ್ದೀವಿ ಅವ್ರಿಗೆ. ಇದೆ ರೋಡ್ ಮಾತ್ರ ನೋಡಿ, ಆ ಮರದ ನೆರಳುಗಳು ರೋಡ್ ಮೇಲೆ ಎಷ್ಟು ತಣ್ಣಗಾಗ್ತಾ ಇದೆ ಗೊತ್ತಾ ನಮಗೆ. ಅಲ್ಟಿಮೇಟ್. ರಾತ್ರಿ ನೀವು ನೆನ್ನೆದು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾವು ಒಂದು ಪ್ಲೇಸಲ್ಲಿ ಬರ್ಬೇಕಾದ್ರೆ ಇದೇ ಥರ ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ 2 ಮರಗಳು ದೊಡ್ಡದಾಗಿ ಬೆಳೆದು ನಾವು ಹಾಕಿರೋ ಲೈಟಿಂದ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಸೂಪರಾಗಿತ್ತು. ಒಳ್ಳೆ ಖುಷಿಯಾಯಿತು ಅದು. ಆ ಸೀನ್ ನೋಡಿದ್ಮೇಲೆ ಒಂಚೂರು ಮೈಂಡ್ ರಿಫ್ರೆಶ್ ಆಗೋಗ್ತು. ಅಲ್ಲೂ ಅದೇ ಥರ ಇತ್ತು. ನೀವು ಈ ವಿಡಿಯೋನ ನೋಡಿ, ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿಗೆ ಮೈಸೂರಿಂದ ಬೈಕಲ್ಲಿ ಬಂದಿರೋದು ನಾವೇ ಫಸ್ಟು. ಐ ವಿಲ್ ರಿಪೀಟ್, ಮೈಸೂರಿಗೆ ಬೈಕಲ್ಲಿ ಬಂದಿರೋದು ಇಲ್ಲಿಗೆ ನಾವೇ ಫಸ್ಟು. ಬ್ಯಾಂಗ್ಳೂರಿಂದೆಲ್ಲ ಕಾರಲ್ಲಿ ಬಂದಿದ್ದಾರೆ. ಆನ್ ದ ವೇ ಪೂರಿ ಜಗನ್ನಾಥ ಹೋಗ್ತಾ ಬೇರೆ ಕಡೆಗಳಿಗೆ ಹೋಗಿದ್ದಾರೆ ಬೈಕಲ್ಲಿ. ಬಟ್ ಪೂರಿ ಜಗನ್ನಾಥ ದರ್ಶನ ಮಾಡೋದಕ್ಕೆ ಬೈಕಲ್ಲಿ ಬಂದಿರೋದು ನಾವೇ ಫಸ್ಟು ಮೈಸೂರಿಂದ. ಸೊ ಇದಕ್ಕೋಸ್ಕರನಾದ್ರೂ ನೀವು ನಮ್ಮನ್ನು ಎನ್ಕರೇಜ್ ಮಾಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ಲೈಕನ್ ನೋಡಿರಿ. ಇದೇ ಥರ ಕೆಲವೊಂದು ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ, ಸಪೋರ್ಟ್ ಮಾಡಿ. ಸೊ ಇನ್ನೊಂದು ವಿಷಯ ಏನಂದರೆ, ನಾವೀಗ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ನೋಡಿ ಬೀಚ್ ಕಾಣಿಸ್ತಾ ಇದೆ. ಗೋಪುರದಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಬೀಚ್ ಪಕ್ಕನೇ ಹೋಗ್ತೀವಿ ಸ್ವಲ್ಪ ದೂರ. ಹಾಂ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಬೀಚು. ಬರ್ತಾ ಆದರೆ ಹೋಗೋಣ ಪ್ರಣಾಮ್. ಹಂಗಂತೀರಾ? ಹೋಗೋಣ.
ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಯೋಚನೆ ಕನಸು ಕಾಣ್ಬೇಕು. ಮನುಷ್ಯ ಅಂದ್ರೆ ಕನಸು ಕಾಣ್ಬೇಕು. ಅದು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೇನೆ ಹೇಳಿ ಕಟ್ ಮಾಡಿ ಇಷ್ಟೆಲ್ಲ ಟ್ರಾವೆಲ್ ಮಾಡ್ಬೇಕು ಅಂತೀರಾ? ಕಟ್ ಮಾಡಿ ಅದು ಬರ್ಲಿಲ್ಲ. ಓಕೆ, ಬೀಚ್ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಹೋಗೋಣ. ಎಳ್ನೀರಾಯ್ತು ಕುಡಿಯೋಣ? ಇಲ್ಲಿ ಬೇಡ, ಅಲ್ಲಿ ತಂಪಾಗಿತ್ತು. ಈ ಬಿಸಿಲು ಎಲ್ಲ ಬಿಸಿ ಆಗೋಗಿರ್ತದೆ. ಮರದ ಕೆಳಗಡೆ ಇಟ್ಕೊಂಡಿರೋ. ಓ ಗುರು, ಹಿಂಗೆ ಬರ್ತಾ ಹಿಂಗೆ ಸೈಡ್ ಗಾಡಿ ಹಾಕ್ಬಿಟ್ಟು ನಡ್ಕೊಂಡೋಗಿದ್ ಬರೋಣ ಆಮೇಲೆ. ಸರ್ ಬೆಳಗ್ಗೆಯಿಂದ ಒಂದು ಸ್ಟೋರಿ ಬಿಟ್ಟಿಲ್ಲ. ಹಾಂ, ಈಗ ಬೇಡ, ಆಮೇಲೆ ಬರೋಣ ಬನ್ನಿ ಸರ್. ನಾನು ಹೇಳಿದ್ದಕ್ಕೆ ಒಂದು ಪಾಯಿಂಟ್. ಖಂಡಿತವಾಗ್ಲು ನೀವು ಹೇಳಿದ್ದು ಸಮಂಜಸವಾಗಿದ್ರೆ ಖಂಡಿತ ಪ್ರಣಾಮ್ ಓಕೆ ಅಂತ ಹೇಳಿರ್ತಾ ಇದ್ದೆ. ನೋಡಿ ಸ್ನೇಹಿತರೆ, ನಮ್ಮ ಶರೀರ ತುಣಿತಾರೆ. ನಾವು ಬೆಳಿತಾ ಇದೀವೇನೋ ಹೊಟ್ಟೆ ಉರಿ. ಹೌದು, ಡ್ಯಾಶ್ ಉರಿ. ನಾವು ಚೆನ್ನಾಗಿ ಫೋಟೋ ಹಾಕ್ಬಿಡ್ತೀವೇನೋ ಹೊಟ್ಟೆ ಉರಿ. ಹಂಗೆ 6 ಕಿಲೋಮೀಟರ್ ಐತೆ ಸರ್ ಇನ್ನ. ನೀವು ಈಗ ಒಡಿಸಿ ಭಾಷೆಲೆ ಓದಿದ್ರಿ, ವೆಲ್ಕಮ್ ಟು ಕೊನಾರ್ಕ್ ನೋಟಿಫೈಡ್ ಏರಿಯಾ ಕೌನ್ಸಿಲ್ ಅಂತ. ಸರ್ ಅಲ್ಲಿ ಕೆಳಗೆ ಎಲ್ಲ ಹೋಗಿದ್ದಲ್ಲ ನಿಮ್ಮ ಬಿಟ್ಬಿಟ್ಟು ಟ್ರಾನ್ಸ್ಲೇಟ್ ಮಾಡಿ ತೋರಿಸಿದೀನಿ ಅವನಿಗೆ. ಇಂಗ್ಲಿಷ್ ಅಲ್ಲಿ ನಾನು ಬರ್ಬಿಟ್ಟು ಟ್ರಾನ್ಸ್ಲೇಟ್ ಇನ್ ಒಡಿಶಾ ಅಂತ. ಅವ್ನು ಯಾರೋನು ಗಾಡಿ ಹತ್ರ ಬಂದಾಗ ಯಾರೋ ಕೊಟ್ಲೆ ಕೊಡ್ತಾ ಇದ್ನಲ್ಲ, ಫುಲ್ ಟೈಟ್ ಆಗ್ಬಿಟ್ಟು ಬೆಳಗ್ಗೆನೆ. ತಮಿಳಲ್ಲಿ ಮಾತಾಡ್ಸ್ತವ್ ನಿನ್ನ. ನಾನು ಅದಕ್ಕೇನೆ ಅಪ್ಪ ಅದು ತಮಿಳು ತೆರಿಯಾದು ಕರ್ನಾಟಕ ಅಂತ ಅಂದೆ ನಾನು. ಕನ್ನಡ ಅಂದ. ಕರ್ನಾಟಕದಲ್ಲಿ ಎಲ್ಲಿ ಅಂತವನೆ. ಸರಿ ಆಯ್ತು, ಕರ್ನಾಟಕದಲ್ಲಿ ಯಾರು ಎಲ್ಲರಿಗೂ ಗೊತ್ತಿರೋದು ಬೆಂಗಳೂರು ಅಂತಂದೆ. ಯಲಹಂಕ ಮಾಲೂಕು, ಯಶವಂತಪುರ ಮಾಲೂಕು, ಶಿವಾಜಿನಗರ ಕಬಾಬ್ ಮಾಲೂಕು. ನೀಗೇನು ಒಡಿಸಾದಲ್ಲಿ ಬಂದ್ಬಿಟ್ಟು ಬೆಂಗಳೂರು ಶಿವಾಜಿನಗರದ ಆಕ್ಸೆಂಟ್ ಅಲ್ಲಿ ಕೇಳೋದು ನಾವು. ಮಾಲಮ್ಮು ಅಂತ. ತುಳಿಬೇಕು. ನೀವು ಬೆಳೆದು ಬಿಡ್ತೀರಾ, ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಸೊ ಈಗ ಬಂದು ಇದೇ ದಾರಿ ಗುರು. ನೋಡು, ಆಲ್ರೆಡಿ ಎಷ್ಟು ವೆಹಿಕಲ್ಗಳು ನಿಂತಿವೆ ಗುರು, ಎಷ್ಟು ಟೂರಿಸ್ಟ್ಗಳಿದ್ದಾರೆ. ಅಲ್ಲಿ 90% ಜನ ಜಗನ್ನಾಥನ್ ನೋಡಿಕೊಂಡು ಎಲ್ಲ ಇಲ್ಲಿಗೆ ಬರ್ತಾರೆ ಅನಿಸುತ್ತೆ, ಟೂರಿಸ್ಟ್ಗಳ ಥರ. ಆದರೆ ಇನ್ನು ಕೆಲವರು ಭಕ್ತಿಯಿಂದ ಬಂದು ಜಗನ್ನಾಥನ ದರ್ಶನ ಮಾಡಿ ಹಾಗೆ ಹೋಗ್ತಾರೆ. ಹಾಗೂ ಹೇಗೂ ಬಂದಿದ್ದೀವಲ್ಲ, ಈಗ ನೋಡ್ಕೊಂಡು ಹೋಗೋಣ ಅಂತಾರೆ. ನಮ್ಮ ಥರ ಅಡ್ವೆಂಚರಸ್ ರೈಡ್ ಆಗಲಿ, ದೇವ್ರ ಮೇಲೆ ಭಕ್ತಿನೂ ಇದೆ, ಹಾಗೆ ಟೂರಿಸ್ಟ್ ಪ್ಲೇಸ್ಗಳನ್ನೂ ವಿಸಿಟ್ ಮಾಡೋಣ ಅಂತ ಬಂದು ಇದ್ವಿ ನಾವು. ಎಂತೆಂಥ ಜನಗಳು ಇರ್ತಾರೆ. ಏನೋ ಹೇಳ್ತಾ ಇದ್ರಿ ಪ್ರಣಾಮ್ ಅವರೇ, ನನ್ನ ಜೊತೆ ರೈಡಿಗೆ ಬರಲ್ಲ ಅಂತ. ನಿಮ್ಮ ಜೊತೆ ನಾನು ಇನ್ನು ರೈಡಿಗೆ ಬಂದುಬಿಟ್ರೆ ಹೇಳಿ, ನೀವು ಬೇರೆ ತರ ನೋಡ್ತಾ ಇದ್ದೀರಿ ಸರ್. ಯಾವ ಥರ ಎಷ್ಟು ಹಿಂಗೆ ಹೋಗ್ಬಿಡೋಣ ಹೋಗ್ಬೋದು, ಆದ್ರೆ ಒಬ್ಬನೇ ಭಯ. ಸೊ ನಾವೇ ಬೇಕು ಅಂತೀರಾ? ಹೌದು. ನಿಮ್ಮ ವಾಯ್ಸು ಬ್ರೇಕ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಬರ್ತಾ ಇದೀವಿ. ಎಂಟ್ರಿ ಅನ್ಸುತ್ತೆ. ಬಂದ್ವಾ? ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಅಕ್ಕಪಕ್ಕ ಹಳೆ ಬಿಲ್ಡಿಂಗ್ಗಳು ಕಾಣಿಸೋಕೆ ಶುರುವಾಯಿತು. ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್, ಕೊನಾರ್ಕ್ ಸನ್ ಟೆಂಪಲ್. ಓ ಏನು ಗುರು ಇದು ಜಾತ್ರೆ? ನೋಡಿ ಹೆಂಗಿದೆ ಟೂರಿಸ್ಟ್ ಪ್ಲೇಸಲ್ಲಿ. ಇದು ಬಿಸ್ನೆಸ್ಸು. ಯಾರೋ ಹೇಳಿದ್ರು ನಾವು ಗಂಗಾ ಸ್ನಾನ ಮುಂದೆ ಇರ್ಬೇಕು ಅನ್ಸುತ್ತಲ್ಲ. ಈ ಊಟನಂತೂ ಖಂಡಿತ ಹೊಡಿಯೋಕ್ಕಾಗಲ್ಲ. ಎಲ್ಲೆಲ್ಲಾರು ಹಾಕ್ಬಿಡೋಣ ಅವನ ಹತ್ರ ಬೇಕಾದ್ರೆ. ಅಂದರ್ ಹೋಗ್ಬೋದಲ್ಲ. ಇದೆ ಅಂತ. ಕೊನಾರ್ಕ್ ಸನ್ ಟೆಂಪಲ್ಗೆ ಬಂದೋ ಈಗ. ನೋಡಿ ಹೇಗಿದೆ ಅಂತ ನೋಡಿ. ಸನ್ ಟೆಂಪಲ್ ಅಲ್ಲಿವರೆಗೂ ಹೋಗ್ಬೇಕು. ಇಲ್ಲಿ ಆಲ್ಮೋಸ್ಟು 1 to 2 hours ಬೇಕಾಗುತ್ತಂತೆ ನೋಡೋದಕ್ಕೆ. ಸೊ ಡಿಪೆಂಡ್ಸ್, ನಾವು ಗೈಡ್ ಕರ್ಕೊಂಡು ಏನೇನು ಇಂಪಾರ್ಟೆಂಟ್ ಪ್ಲೇಸ್ಗಳಿದೆ ಅದನ್ನು ಮಾತ್ರ ತೋರಿಸಿ ಅಂತ ಕೇಳ್ತೀವ, ಇಲ್ಲ ಎಲ್ಲ ನೋಡಬೇಕು, ಎಷ್ಟು ಟೈಮ್ ಇದೆ ನಮ್ಮ ಹತ್ರ, ಪರವಾಗಿಲ್ಲ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅನಿಸುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ನೂ ಹತ್ರ ಹೋಗಿ ನೋಡೋಣ. ಸೊ ಇದು ತುಂಬ ಹಳೆಯದು ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಇಷ್ಟೆಲ್ಲ ಏನೂ ಗೊತ್ತಿಲ್ಲ, ಯಾಕೆಂದರೆ ಇಷ್ಟೆಲ್ಲ ತಿಳ್ಕೊಂಡು ಮಾತಾಡೋ ಅಂಥದ್ದು ನಮಗೆ ಅಷ್ಟು ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ಗಳಲ್ಲ ನಾವು. ಏನಿದ್ರು ಬರ್ತೀವಿ, ಪ್ಲೇಸ್ ನೋಡ್ತೀವಿ, ಅದನ್ನು ಮೆಮೊರಿಯಾಗಿ ಇಟ್ಕೊತೀವಿ, ಹಾಗೆ ಹೋಗ್ತಾ ಇರ್ತೀವಿ. पत्थर में 3 मूर्ति बनाए हैं. ऊपर शेर दबाया हाथी, हाथी दबाया आदमी. एक ही पत्थर में 3 मूर्ति बनाए हैं.
सर ये 3 धर्म रहते हैं और 3 राजा रहते हैं। आदमी सनातन धर्म, हाथी बौद्ध धर्म, शेर हिंदू धर्म। दुर्गा का वाहन होता शेर। तीसरा पॉइंट, शेर होता आपका ताकत, हाथी होता दौलत, धन और शक्ति आदमी को विनाश कर दिया। आदमी का मन में प्राउड जब आया, प्राउड को छोड़ के जाने से आपको भगवान दर्शन मिलेंगे। तो जानने का पहले से धन और शक्ति मिलके आदमी को विनाश कर दिया। एक ही पत्थर में बनाया, 2 चीज सेम है। टीवी में हर साल दिसंबर महीने में कोणार्क डांस प्रोग्राम देते। ये मंदिर का चारों तरफ से लगा 755 मूर्ति, ओडिसी, मणिपुरी, कथकली, भरतनाट्यम। और तो जब डांस करके आया 900 साल का पहले देखिए लेडीज के हाथ में वेनेट बैग है, वो लेडीज के हैंड में के बैग है, वेनेट बैग है। बैग से सामान निकाल के दासी ड्रेसिंग कर दिया। अच्छा। शीशा निकाल के मुंह देखते ऊपर में, और नीचे आपको नमस्कार देते हैं। यहाँ से डांस स्टार्टिंग किया। वो देखिए हमारा गुजरात का दांडिया नाच, वो जो औरत 2 लाठी लगाया सर हाथ में, लास्ट वाला ये दांडिया का। ये सारा हमारा ओडिशा का संबलपुर, ये सर होता संबलपुर डांस ओडिशा। 2 लेडीज बक्सर देखिए उसी समय का, 2 लेडीज बॉक्सिंग। ये मूर्ति देखिए तमिलनाडु का डांस भरतनाट्यम, तमिलनाडु। ये वो लेडीज बक्सर, ये जेंट्स बक्सर सर। ये गणपति डांस। ऊपर में देखिए ओडिसी डांस सर, गणेश डांस, ऊपर में ओडिसी डांस। हाथी आदमी को मार देते, पुलिस नहीं था, राजा ऑर्डर करने से हाथी मार देते हैं। साइड में शंकर भगवान का तांडव नृत्य नटराज। लाइन टू फाइटिंग, लाइन टू मूविंग। ज्यादा दौलत होने से कुबेर बनेंगे। साइड में कृष्ण भगवान, पास में राधा। उन्होंने जो पानी घाघरा में उठाया देखिए सर, सब सिंबल है। 12 साल तक जो पानी यूज किया सर, ये पानी अभी गार्डन में लगता है। दूसरा कुआं का पानी आपको पिलाएंगे, वो भगवान का कुआं अभी भी पानी है। हाँ पानी है, ये पानी गार्डन में लगता है। दूसरा कुआं का पानी आपको पिलाएंगे सर। ये हो खाना का रूम, इसके अंदर में चूल्हा उला है। आइए फोटो लेंगे सर। 1238 में बनाया, 1238 में स्टार्टिंग, 1250 में कंप्लीट। 1200 आर्किटेक्चर 12 साल में बनाया। 40 करोड़ खर्च किया उसी जमाना में। आ गया देखिए सर, चूल्हा उला है, ये सब चूल्हा उला बनाया। ये सब बिल्डिंग था सर। ये बाउंड्री होता है 12 एकड़। 1238 में 1200 कारीगर 12 साल में बनाया। 1250 से कंप्लीट। ये पत्थर को लाया हमारा भुवनेश्वर से 100 किलोमीटर। वो ग्रीन पत्थर को लाया तमिलनाडु 2000 किलोमीटर। वो जो गेट में जो लगाया पत्थर ग्रेनाइट का। ये मंदिर को राजा जब बनाया, ये जगह में नदी और समुद्र मिलन था। नदी समुद्र के अंदर में राजा ये मंदिर को बनाया। ये साइन स्टोन, ये पत्थर गर्म करके लोहा निकाल के उन लोग सब क्लैंप करके जॉइंट किया। ये बाउंड्री को 53 टन मैग्नेट कंट्रोल किया था ऊपर में। तो 16वीं सेंचुरी में अंग्रेज लोग को जहाज लेके आया था व्यवसायी को इंडिया को। वो जहाज के अंदर जो कंपास रहते, कंपास को मिसगाइड किया चुंबक। उन्होंने देखा जो इसका ऊपर एक चुंबक है, वो दोबारा आके उसको डायनामाइट लगा के तोड़ के सूरज मूर्ति मैग्नेट को चोरी करके लेके चला गया। ये मंदिर को हमारा गवर्नमेंट बंद किया, 100 साल हो गया। मंदिर को बंद नहीं करने से मंदिर एक साइड होकर सारे गिर जाएगा, क्योंकि इसमें सीमेंट नहीं, वो क्लैंप सब लूज हो जाता। वो लूज को रुकाने के लिए गवर्नमेंट मंदिर को बंद किया। हाई हिल्स लॉन्ग हेयर स्टाइल एट दैट टाइम, एंड दिस इज वर्मिलियन मिरर में फेस क्लियर दिस टाइप ऑफ मेकअप। लेडीज कमिंग टू द डांस, हैंड में वेनेट बैग हैंड एट दैट टाइम नथिंग साड़ी सारे। दिस इज राजस्थान ड्रेस वाज द घाघरा। वो मैरिज आफ्टर मंगलसूत्र डाल के डांस करने को आया सर। ये जमराज के फोटो, जमराज सर। सन मीन्स लाइफ, दिस इज लाइफ हिस्ट्री। टेम्पल 3 स्टेज, मैन वाज द 3 स्टेज। चिल्ड्रंस पीपल हैप्पी, दिस इज एनिमल बॉटम गैलरी, एलिफेंट एंड हॉर्सेस। यंग पीपल हैप्पी, मिडिल राउंड 84 सेक्स, मोनोगामी, पॉलीगैमी एंड पॉलीएंड्री। ओल्ड पीरियड स्पिरिचुअल गॉड एंड गॉडेस, टॉप लेवल। चाइल्ड, यूथ, ओल्ड, एवरीबॉडी हैप्पी। ये होता 7 वर्सेस। ऑल द रिमोट पोर्चुगीज 16th सेंचुरी। सारे 10 इनकारनेशन ऑफ विष्णु, 10 अवतार। 8 spoke inside 8 god, round 9, 10 last inside 10 अवतार। Wheel height 9 to 10 inch. Each wheel had the 8 spoke, 8 division of 1 day, 24 hours. At that time, king to nurse nothing to the watch. This is the sundial. 1, 2, 3, 4, 5, 6, 7, 8. 8 division of 1 day, 24 hours. Day 12 and night 12. This is east. First sunrise light falling to axle. Axle sight to finger. Finger light falling to spoke morning 6. Half an hour so 7:30. 3 different 9. 10:30, 12, 1:30, 3, 4:30, evening 6. Big spoke to big spoke 3 hours. Middle spoke half an hours. Big spoke to big spoke side sir 60 ball. Each ball 3 minutes. Listen sir. Light falling that ball.
लाइट फॉलोइंग दिस बॉल 1 2 3 4 5 6 7 8 9 9 3 37 सर अभी 2 बजने को 10 मिनट बाकी है सर। आपको बताया चक्र बने 24 घंटे के लिए, वो चक्र में टाइम दिन का जो 12 घंटा बताया, ये चक्र में रात का और दिन का समान बने कि कैलेंडर 8 स्पो को 24 घंटा। तो 900 साल का पहले किंग का घंटा नहीं था, 3 घंटा में के प्रहर 8 प्रहर होता। सुबह में के लेडीज शायद मोड़ के आलस कर रहे हैं मॉर्निंग में, 12 में स्नान जाते हैं 2 दासी, 3 में हंटिंग, इवनिंग टू ड्रेसिंग, 1 2 3 4 डेट 12, अदर साइड 69 सिटिंग एंड स्लीपिंग। ये गेट बंद किया 1903 का गवर्नर लॉर्ड कर्जन। इसको क्लोज नहीं करने से मंदिर सारे एक साइड हो जाएगा, क्योंकि इसमें सीमेंट नहीं, इसमें सब आयरन क्लैंप जॉइंट है। वो फॉरेस्ट बैक साइड सी सॉल्ट गोइंग इनसाइड क्लैंप ब्रोक एवरीडे स्टोन फॉलिंग। वो स्टोन को रुकाने के लिए गवर्नमेंट मंदिर को बंद किया। सारे डेमन विथ गॉड फाइटिंग, समुद्र मंथन, देवता राक्षस अमृत खाने को, सर सागर मंथन भगवान का डेमन गॉड को। सर जो राजा रानी बनाई है, ये जो आधा वाला फोटो देखता ना, ये होता वो जो हाफ फोटो राजा नरसिंहदेव रानी भानुमती जो मंदिर को बनाए हैं। राजा रानी दोनों हाथी में बैठ के अफ्रीका घूमने को गया था। अफ्रीका आदमी में राजा को जिराफ गिफ्ट किया, इंडिया में जिराफ नहीं था। हाथी का सामने में देखिए कि लंबा जिराफ है। सर ये 6 नंबर व्हील, इसके फोटो मेरा 20 रुपीज के ऊपर था। अभी जो 10 रुपीज आता है, 10 रुपीज के ऊपर में व्हील फोटो रिजर्व फॉर बैंक। सर दिस इज सन्स वाइफ छाया देवी, सनी गॉड मदर। ये टेम्पल हाइट थे 90 फीट, नाउ 30 फीट, ऑल रिमोट पोर्तुगीजी। ये स्टोन गुड स्टोन कमिंग फ्रॉम तमिलनाडु, सॉल्ट कमेंगी, ये स्टोन के लिए अच्छा है, ये स्टोन के लिए खराब, इससे सब आयरन खींच लेते हैं। ये देखिए आयरन क्लैंप जो ब्रोक हो जाते हैं, गवर्नमेंट इसलिए टेम्पल को क्लोज किया। ऐसे टाइप का जो ब्रोक हो जाते हैं, सीमेंट का काम हुआ। क्लैंप किसने लगाया था सर उसी समय में कारीगर आएगा। सर ये होता रामायण का फादर मदर ब्लाइंड मैन श्रवण कुमार, फादर मदर को कैरी करके लेते घुमाने को, श्रवण कुमार। टेम्पल को बिल्ड द टाइम वाटर वेल, वाटर कमिंग मशीन में, ये ठंडा वाटर, ये प्लेन वाटर। इफ यू आर इंटरेस्टेड गुड वाटर, दिस वाटर सेलिंग। कुएं से निकला है क्या ये? आया वो उधर और एक कुआं बोला ना, वो कारीगर के लिए। ये गॉड वाटर वेल उधर से, वो पानी इधर से आता मशीन में, ये पानी यूज होता है। ये बॉटल सेलिंग मार्केट 20 रुपीज फिल्टर वाटर मैनुअल, नथिंग टू आयरन। फ्रंट गेट में लायन, दक्षिण में घोड़ा, उत्तर में 2 हाथी। हाथी ने एक आदमी पकड़ लिया होता है, सोल्जर आदमी। मंदिर बंद समय में जो जबरदस्त आते हैं, हाथी इसको उठा के लेते हैं। और अभी आपको जो पानी यूज के लिए बताया था, दिस इज वाटर वेल, पानी इधर से वहां जाता है, टूरिस्ट लोग व्यवहार करते हैं। 900 साल का कुआं। और ये स्टोन कुकिंग फायर आयरन बीम कलेक्शन, नॉट फ्रॉम रस्ट, 900 डेज। ये सब मेन टेम्पल के अंदर था। मेन टेम्पल को ब्रोक करके अंग्रेजों लोग ले जाने के बाद में गवर्नमेंट उसको वहाँ रखा। बारिश से धूप लगता, कोई जंग नहीं, 900 डेज हो गया। उसी समय लोहा आयरन बीम। और यही गेट में जब जाएंगे, वो जो बाहर बिल्डिंग है ना, वो बिल्डिंग में नवग्रह पूजा होता, 9 प्लैनेट। उसको दर्शन करके जाने से आप गाड़ी जहाँ रखा वहीं से निकलेंगे। ಕೊನಾಕ್ ಸನ್ ಟೆಂಪಲ್ನ ಒಬ್ಬರು ಗೈಡ್ ಮುಖಾಂತರ ಎಷ್ಟು ಬೇಕು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ಹೇಳಿಬಿಟ್ಟು ಹೋದರು. ಸೊ ನಾವೀಗ ಒಂದು ರೌಂಡು ಎಲ್ಲೆಲ್ಲಿ ಬೇಕು ಫೋಟೋಗಳನ್ನ ತಕ್ಕೊಂಡು ನಾವು ಇಲ್ಲಿಂದ ಹೊರಡೋಣ ಅಂತ ಅನ್ಕೊತಾ ಇದೀವಿ. 2:30 ಆಯಿತು ಟೈಮು. ಇನ್ನು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ವಾಪಸ್ಸು 3:30. ಓಕೆ, ಅಷ್ಟರೊಳಗೆ ಹೋಗಿ ಸಿಗೋಣ ರೋಡಲ್ಲಿ. ಟೆಂಪಲ್ ನೋಡಿಕೊಂಡು ಈಗ ಹೊರಗಡೆ ಬರ್ತಾ ಇದ್ದೀವಿ. ವಾಪಸ್ ಪುರಿ ಜಗನ್ನಾಥ್ ಟೆಂಪಲ್ ಹತ್ರನೇ ಹೋಗ್ತೀವಿ ಊಟ ಮಾಡಿಕೊಂಡು. ಸೊ ಫ್ಲಾಗ್ ಚೇಂಜ್ ಮಾಡೋದು ನಮಗೆ ಸಿಗುತ್ತಲ್ಲೋ ಡೌಟ್ ಆಗ್ತಾಯಿದೆ. ಟೈಮ್ ಆಯಿತು, ಇನ್ನು ಊಟ ಮಾಡ್ಕೊಂಡು ಹೋಗಬೇಕು. ಊಟಕ್ಕಿಲ್ಲೇ ಹಾಕ್ಕೊಳ್ಳೋಣವಾ ಏನು ಅಂತ ಅನ್ನಿಸ್ತಾನೂ ಇದೆ. ಸೊ ನೋಡ್ತೀವಿ, ಒಂದ್ಸಲಿ ಮಾತಾಡ್ಬಿಟ್ಟು ಊಟ ಮಾಡಿಕೊಂಡು ನೋಡುವ. ಸ್ಮಾಲ್ ಡಿಸ್ಕಷನ್ ಮಾಡಿಕೊಂಡು ಊಟ ಆಮೇಲೆ ಮಾಡೋಣ. ಫಸ್ಟು ಟೆಂಪಲ್ ಹತ್ರ ಹೋಗೋಣ. ಅಲ್ಲಿ 4 ಗಂಟೆಯಿಂದ ಬಾವುಟ ಚೇಂಜ್ ಮಾಡೋದು ಪ್ರೋಸೆಸ್ ಶುರುವಾಗುತ್ತೆ. ಅದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ಫಸ್ಟೇ ಟೆಂಪಲ್ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಏನೊಂದು ಅವರ್ ಲೇಟ್ ಆಗುತ್ತೆ ಊಟ ಅಷ್ಟೇ. ಇಷ್ಟು ದೂರ ಬಂದಾಗ ಊಟ ತಿಂಡಿ ಅವೆಲ್ಲ ಟೈಮ್ ಟು ಟೈಮ್ ಆಗುತ್ತಲ್ವ, ನೋಡ್ಕೋಬೋದು ಆಮೇಲೆ. ಸೊ ನಮಗೆ ಬೆಳಗ್ಗೆ ಬೇಗ ದರ್ಶನ ಮಾಡ್ಕೊಂಬಂದು ಇಲ್ಲೆಲ್ಲ ಭೋಜನ ಪ್ರಸಾದ 2 ಗಂಟೆ ಮೇಲೆ. ಈಗ ವಾಪಸ್ಸು ನಮಗೆ ಇದು ಒಳಗಡೆ ಹೋಗೋಕ್ಕಾಗಲಿಲ್ಲ. ಅದಕ್ಕೇ ಇಲ್ಲೇ ಇರ್ತಾರಲ್ಲ ಅವ್ರಗಳ ಹತ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಈ ಥರ ಹೊರಗಡೆ ತರಿಸ್ಕೊಂಡು ತಿಂತಾಯಿದ್ದೀವಿ ಪ್ರಸಾದ. ಇದು ಭೋಗ್ ಅಂತ ಹೇಳ್ತಾರೆ ಇದನ್ನು. ನಡೆಯಲ್ಲಿ ಇದೇ ಇವೆಂಟನ್ನು ನೋಡ್ಬೇಕಂದ್ರೆ ನಾವು ಬಂದಿದ್ದು. ಈ ಜಗನ್ನಾಥ ಮಂದಿರದ ಗೋಪುರದ ಮೇಲೆ ಬಾವುಟ ಹಾರಾಡ್ತಾ ಇದೆಯಲ್ಲ, ಈ ಬಾವುಟನ ಚೇಂಜ್ ಮಾಡ್ತಾರೆ. ಅದನ್ನು ಚೇಂಜ್ ಮಾಡ್ತಾರೆ ನೋಡಿ, ಅಲ್ಲಿ ಚೈನಲ್ಲಿ
ತುಂಬ ಝೂಮ್ ಮಾಡಿದ್ದೀವಿ, ಅಷ್ಟು ಕ್ಲಿಯರಾಗಿ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಓಕೆ ನೋಡಿ, ಅದು ಏನು ಸಪೋರ್ಟ್ ಇಲ್ಲದೆ ಹೆಂಗೆ ಹತ್ತುತ್ತಾ ಇದ್ದಾರೆ. ಅಷ್ಟು ತೂಕ ಇರುತ್ತೆ. ನಮಗೆ ನೋಡೋದಕ್ಕೆ ಇಷ್ಟು ಚಿಕ್ಕದಾಗಿದೆ ಅನ್ನಿಸ್ತಾ ಇದೆ ಅವರು ಕ್ಯಾರಿ ಮಾಡ್ತಾ ಇರೋದು. ಬಟ್ ಅಲ್ಲಿ ಹಾರಾಡ್ತಾ ಇದೆಯಲ್ಲ ಬಾವುಟಗಳು, ಅಷ್ಟು ಬಾವುಟನ ಅವ್ರು ಎತ್ಕೊಂಡು ಹೋಗ್ತಾರೆ ಈಗ. ಸೊ ಈ ಬಾವುಟನ ಪ್ರತಿ ದಿನವೂ ಚೇಂಜ್ ಮಾಡ್ತಾರೆ. ಇದನ್ನು ಒಂದು ದಿನ ಚೇಂಜ್ ಮಾಡೋದು ಮಿಸ್ ಆದರೆ 12 ವರ್ಷನೋ 11 ವರ್ಷನೋ 13 ವರ್ಷನೋ ಇಲ್ಲ 19 ವರ್ಷನೋ ಆ ದೇವಸ್ಥಾನನ ಬಾಗಿಲು ತೆಗೆಯೋಗಿಲ್ಲ ಅಂತ ಹೇಳ್ತಾರಂತೆ. ನಾವೀಗ ಪುರಿ ಜಗನ್ನಾಥ ಮಂದಿರದ ಮೇಲೆ ಈ ಬಾವುಟ ಹಾರಾಡ್ತಾ ಇದೆಯಲ್ಲ, ಅದನ್ನು ತೆಗೆದು ಚೇಂಜ್ ಮಾಡೋವಂಥ ಪ್ರೊಸೆಸ್ನ ನೋಡ್ತಾ ಇದ್ದೀವಿ. ಓಕೆ, ಸೊ ಈಗಾಗಲೇ ಅವರು ಮೇಲ್ಗಡೆ ಹತ್ಕೊಂಡು ಹೋದರು. ಒಂದು ನಿಮಿಷ, ಇದು ಮೊಬೈಲಲ್ಲೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಸೊ ನೋಡೋಣ. ಮೇಲೆ ನಿಂತಿದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ಸಂಜೆ 4:45 4 ಗಂಟೆ ಒಳಗಡೆ ಅಂದರೆ ಸೂರ್ಯ ಮುಳುಗುವಷ್ಟರೊಳಗಡೆ ಅದನ್ನು ಚೇಂಜ್ ಮಾಡ್ತಾರಂತೆ. ಇದನ್ನು ಒಂದು ದಿನ ಚೇಂಜ್ ಮಾಡಲಿಲ್ಲ ಅಂದರೆ ಅದು ಎಷ್ಟೋ ವರ್ಷ ಅಂದರೆ 11 ವರ್ಷ 13 ವರ್ಷ ಇಲ್ಲ 19 ವರ್ಷ ದೇವಸ್ಥಾನದ ಬಾಗಿಲು ಮುಚ್ಚಬೇಕು ಅಂತ ಹೇಳ್ತಾರಂತೆ. ನೋಡಿ, ಅಷ್ಟು ತೂಕದ ಬಾವುಟನ ಹಿಂಗೆ ಎತ್ಕೊಂಡು ಅದಕ್ಕಿಂತ ಮೇಲೆ ಹತ್ತಾರೆ ಈಗ. ಸುದರ್ಶನ ಚಕ್ರ ಇನ್ನೊಂದು ಆಶ್ಚರ್ಯ ಏನಂದರೆ, ಎಷ್ಟು ಒಂದು ವಿಡಿಯೋಗಳಲ್ಲಿ ಇಲ್ಲ ಅದ್ರ ಬಗ್ಗೆ ಕಥೆಗಳು ಕೇಳಿದ್ವಿ. ಆ ಮೇಲ್ಗಡೆ ಇರೋ ಚಕ್ರ ನಾವು ಯಾವುದೇ ಆ್ಯಂಗಲಲ್ಲಿ ನಿಂತ್ಕೊಂಡು ನೋಡಿದ್ರೂ ನಮಗೆ ನೇರವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ದೂರದಲ್ಲಿ ನೋಡಿದಾಗ ನಮಗೆ ಅದು ಸರಿ ಅನ್ನಿಸ್ತು. ಬಟ್ ಈಗ ನಾವಿಲ್ಲಿ ನೋಡ್ತಾ ಇರೋದು ಅದು ನಮ್ಮ ಕಡೆ ಕ್ರೋಸಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಆಮೇಲೆ ಗೋಪುರದ ಹತ್ರ, ಗೋಪುರದ ಮೇಲೆ ಯಾವುದೇ ಪಕ್ಷಿಗಳು ಹಾರಲ್ಲ ಅಂತ ಹೇಳ್ತಾಯಿದ್ರು. ಪಕ್ಷಿಗಳು ನೋಡಲಿ ಹಾರಾಡ್ತಾ ಇದೆ ಅದ್ರ ಮೇಲೆ, ಗೋಪುರದ ಮೇಲೆ ನಮಗೆ ಕಾಣಿಸ್ತಾ ಇಲ್ಲ. ಬಟ್ ಪಕ್ಷಿ ಸಣ್ಣ ಪುಟ್ಟದು ಈ ಗುಬ್ಬಚ್ಚಿ ಮರಿ ಅಷ್ಟು ಥರದ್ದೆಲ್ಲ ಇದೆ, ಅದು ಹಾರಾಡ್ತಿದೆ. ಆಮೇಲೆ ಈ ಗಾಳಿ ಬೀಸಿದ್ದು ವಿರುದ್ಧ ದಿಕ್ಕಿನಲ್ಲಿ ಆ ಬಾವುಟ ಹಾರುತ್ತೆ ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ಮರ ಮತ್ತು ನಮಗೆ ಗಾಳಿ ಫೀಲ್ ಆಗ್ತದೆ ಇದೆಲ್ಲ ನೋಡ್ತಾ ಇದ್ದೆ, ಅದೇ ಡೈರೆಕ್ಷನ್ನೇ ಬಾವುಟ ಹಾರ್ತಾ ಇದೆ. ಅದೇನಾದ್ರು ಪರ್ಟಿಕ್ಯುಲರಾಗಿ ಒಂದು ಟೈಮಲ್ಲ, ಇಲ್ಲ ಯಾವಾಗಲೂ ಹೀಗೆ ಇರುತ್ತಾ ಏನು ಅಂತ ಗೊತ್ತಿಲ್ಲ ನಮಗೆ. ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ. ಹೊಸ ಫ್ಲಾಗು ಜಸ್ಟ್ ಒಂದೇ ಸೆಕೆಂಡು ನಿಮಗೆ ಆ ಹುಟ್ಟೆ ತಗೊಂಡೋಗಿದ್ದು ಸುಮ್ಮನೆ ಹಿಂಗೆ ಬಿಟ್ಟರು, ಎಲ್ಲ ಫ್ಲಾಗು ಓಪನ್ ಆಗಿ ಈಗ ಹಾರಾಡ್ತಾ ಇದೆ. ಹಾಂ, ಚೇಂಜ್ ಮಾಡ್ಬಿಟ್ಟು ನೋಡಿ ಇಳಿತಾ ಇದ್ದಾರೆ. ಇಲ್ಲಿ ಝೂಮ್ ಮಾಡ್ತೀನಿ ಆದಷ್ಟು ಮ್ಯಾಕ್ಸಿಮಮ್ಮು. ಏನು ಸಪೋರ್ಟ್ ಇಲ್ಲ, ಅದೊಂದು ಚೈನ್ ಇದೆ ದಪ್ಪದು, ಅದನ್ನು ಇಟ್ಕೊಂಡು ಇಳಿತಾರೆ. 1 2 3 ಜನ ಇದ್ದಾರಲ್ಲಿ ನೋಡಿ, ಏನು ಫಾಸ್ಟಾಗಿ ಇಳಿತಾರೆ. ಸೊ ಮೇಲ್ಗಡೆ ಎಲ್ಲೋ ಫ್ಲಾಗ್ ಚೇಂಜ್ ಮಾಡಲಿಲ್ಲ, ಇದನ್ನು ಮಾತ್ರ ಚೇಂಜ್ ಮಾಡಿದ್ರು. ಇದಾದ್ಮೇಲೆ ಈಗ ಅಲ್ಲಿ ದೀಪ ತೋರಿಸ್ತಾ ಇದ್ದಾರೆ. ಅಷ್ಟು ಗಾಳಿ ಬೀಸ್ತಾ ಇದೆ, ಆ ದೀಪ ಆರ್ತಾ ಇಲ್ಲ ನೋಡಿ. ಆ ಫ್ಲಾಗ್ನ ಚೇಂಜ್ ಮಾಡ್ತಾರೆ. ಜೈ ಜಗನ್ನಾಥ್. ಹೇಳ್ತಾರೆ ಜೈ ಜಗನ್ನಾಥ್ ಅಂತ ಜೋರಾಗಿ ಹೋಗ್ತಾ ಇದ್ದಾರೆ.
ಜೈ ಜಗನ್ನಾಥ್, ಜೈ ಜಗನ್ನಾಥ್. ಸೊ ಚೇಂಜ್ ಮಾಡಿ ಆಯಿತು. ನಾವು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿತು. ಆದರೆ ಇನ್ನೊಂದ್ಸಲಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ನೋಡ್ಕೊಳ್ತಾ ಇದ್ವಿ. ಜನಗಳು ತುಂಬಾ ಕಡಿಮೆ ಇದ್ದಾರೆ. ಸೊ ಇವಾಗ ದರ್ಶನಕ್ಕೆ ಇನ್ನೊಂದ್ಸಲಿ ಟ್ರೈ ಮಾಡ್ತೀವಿ. ಸೊ ಜಗನ್ನಾಥ ಮಂದಿರದ ಮೇಲಿಂದು ಬಾವುಟ ಚೇಂಜ್ ಮಾಡಿದ್ದ ನೀವು ನೋಡಿದ್ರಿ ಅಲ್ಲ. ಇಲ್ಲಿಗೆ ನಮ್ಮ ಇವತ್ತಿಂದು ವಿಡಿಯೋ ಮುಗಿಸೋಣ. ಇನ್ನೊಂದ್ಸಲಿ ಆದರೆ ದರ್ಶನ ಮಾಡ್ತೀವಿ. ಜನಗಳೇನಷ್ಟು ಕಾಣಿಸ್ತಾ ಇಲ್ಲ. ಸೊ ನೋಡಿ, ಅಷ್ಟೇನು ಜನಗಳು ಕಾಣಿಸ್ತಾ ಇಲ್ಲ. ಓಕೆ, ಆದರೆ ಇನ್ನೊಂದ್ಸಲಿ ದರ್ಶನ ಮಾಡಿಕೊಂಡು ಬಂದು ಸಿಗೋಣ. ಓಕೆ ಬಾಯ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.